ಇನ್ನು ಇದರ ಜೊತೆಗೆ LOC ಬಳಿ ಈಗ ಪಾಕಿಸ್ತಾನ ಯೋಧರು ಕೂಡ ಸುತ್ತಾಡ್ತಾ ಇದ್ದಾರೆ. ಅದು ಯೋಧರ ಯೂನಿಫಾರ್ಮ್ನಲ್ಲಿ ಅಲ್ಲ, ನಾಗರಿಕರ ವೇಷ ತೊಟ್ಟು. ಅಂದರೆ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಏನು ನಡೀತಾ ಇದೆ ಭಾರತದಲ್ಲಿ, ಬಾರ್ಡರ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಸಾಮಾನ್ಯ ನಾಗರಿಕರ ಥರ ಬಂದು ಅಲ್ಲಿ ಬೇಹುಗಾರಿಕೆಯನ್ನು ಮಾಡ್ತಾ ಇರುವಂಥ ಒಂದಷ್ಟು ಜನ ಅಲ್ಲಿ ನೋಡಿ ದೃಶ್ಯಗಳಲ್ಲಿ ಈಗ ನೋಡ್ತಾ ಇರೋ ಹಾಗೆ ಕೈಯಲ್ಲಿ ಗನ್ ಇದೆ. ಸೊ ಇವರೆಲ್ಲರೂ ಕೂಡ ಪಾಕಿಸ್ತಾನದ ಸೈನಿಕರು ಅನ್ನುವಂಥದ್ದನ್ನು ಗುರುತು ಹಿಡಿದಿದ್ದಾರೆ. ನಾಗರಿಕರ ವೇಷದಲ್ಲಿ ಬಂದಿದ್ದಾರೆ, ಬಟ್ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡೇ ಬಂದಿದ್ದಾರೆ. ಸೊ ಹಾಗಾಗಿ ಈತ ಸೈನಿಕನ ಅಥವಾ ಈತ ಉಗ್ರನ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ. ನೋಡಿ, ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ಶಾಲ್ನಿಂದ ಮುಚ್ಕೊಂಡಿರುವಂಥವರು ಇವರು ಸೈನಿಕರು ಅಂತಲೇ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಖಚಿತ ಮಾಹಿತಿ. ಅಂದರೆ ಪಾಕಿಸ್ತಾನದ ಯೋಧರು ಅಂಥೇಳಿ. ಬಟ್ ಅಲ್ಲಿ ನಾಗರಿಕರ ವೇಷದಲ್ಲೇ ಅವರು ಅಲ್ಲಿ ಬಂದು ಪೆಟ್ರೋಲಿಂಗ್ ಮಾಡ್ತಾಯಿದ್ರೆ, ಅಂದರೆ ಬೇಹುಗಾರಿಕೆಯನ್ನು ಮಾಡ್ತಾಯಿದ್ರೆ, ಆ ಕಡೆ ಭಾಗದಲ್ಲಿ ಏನೇನು ನಡೀತಾ ಇದೆ ಅದನ್ನು ತಿಳ್ಕೊಳ್ಳುವಂಥ ಒಂದು ವಿಚಾರವಾಗಿ.